ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಹಾಲನ್ನು ಬಳಸ್ಕೊಂಡು ಒಂದು ಸಾಂಬಾರನ್ನು ಮಾಡೋದನ್ನು ನೋಡೋಣ. ಈ ಸಾಂಬಾರು ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಷ್ಟೇ ಅಲ್ಲ, ಇದನ್ನು ಮುದ್ದೆಗೂ ಸಹ ಬಳಸ್ಕೊಬಹುದು. ಈ ಸಾಂಬಾರನ್ನು ಹಾಲು ಸಾರು ಅಥವಾ ಹಾಲು ಪಜ್ಜಿ ಅಂತಲೂ ಕೂಡ ಕರೀತಾರೆ. ಹಾಗೆ ನಾನು ಹೇಳೋ ಈ ಮೆಥಡಲ್ಲಿ ಮಾಡೋದ್ರಿಂದ ಸಾಂಬಾರಲ್ಲಿ ಹಾಕಿ ಹಾಲನ್ನು ಕುದಿಸಿದ್ರೂ ಕೂಡ ಹಾಲು ಒಡೆದೋಗಲ್ಲ. ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 4 ರಿಂದ 5 ಕರಿಮೆಣಸು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಇವೆಲ್ಲವನ್ನು ನುಣ್ಣಗೆ ರುಬ್ಕೊಬೇಕು. ನಂತರ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಕರಿಬೇವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು. ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಬೇಕು. ಮಸಾಲವನ್ನು ಡೈರೆಕ್ಟಾಗಿ ಸೇರಿಸ್ಕೋಬೇಕು, ನೀರನ್ನು ಹಾಕಬಾರ್ದು. ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು. ಹಾಲು ಹಾಕೋದ್ರಿಂದ ಮಸಾಲಕ್ಕೆ ನೀರನ್ನು ಹಾಕಿದ್ರೆ ತುಂಬಾ ತೆಳುವಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಬೇಕು. ಈ ಖಾರವನ್ನು ಹಾಕಿದ ತಕ್ಷಣ ಕೈ ಬಿಡಬಾರ್ದು. ಒಂದು 2 ನಿಮಿಷ ಇದನ್ನು ಕೈ ಆಡಿಸ್ಕೊತ ಕುದಿಸೋಕ್ಕೆ ಬಿಟ್ಬಿಡಬೇಕು. ನಂತರ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಕುದಿ ಬರ್ತಾ ಇದೆ. ಇಂತಹ ಸಮಯದಲ್ಲಿ ನಾನು 1 ಬೌಲ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಲನ್ನು ಸೇರಿಸ್ಕೊಂಡ ತಕ್ಷಣ ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಸಾಂಬಾರು ಕುದಿ ಬಂದಿದೆ. ಖಾರಕ್ಕೆ ಹಾಲನ್ನು ಸೇರಿಸೋದ್ರಿಂದ ಹಾಲು ಒಡೆದೋಗುತ್ತೆ ಅಂತಾರೆ. ಆದರೆ ನಾನು ಹೇಳೋ ಈ ಮೆಥಡಲ್ಲಿ ಮಾಡಿದ್ರೆ ಹಾಲು ಒಡೆದೋಗಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಲು ಬಜ್ಜಿ ಅಥವಾ ಹಾಲು ಸಾಂಬಾರನ್ನು ಮಾಡ್ಕೊಬೋದು ಅಂತ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ.